ಪ್ರೀತಿ 10ನೇ ತರಗತಿ ವಿದ್ಯಾರ್ಥಿಗಳೇ, ಇಂದು ನಾನು ನಿಮ್ಗೆ 2025-26ನೇ ಸಾಲಿನ ಪ್ರಥಮ ಭಾಷೆ ಕನ್ನಡ ಪತ್ರಿಕೆಯನ್ನ ವಿವರಣೆ ಮೂಲಕ ತಿಳಿಸಿಕೊಡ್ತೀನಿ. ನೀವೆಲ್ಲ ಎಕ್ಸಾಮ್ ಬರೆದು ಹೊರಗಡೆ ಬಂದಿರ್ತೀರಾ. ಇವತ್ತೇ ಈ ಪೇಪರ್ ಬರ್ತಕ್ಕಂಥ ಆನ್ಸರ್ಗಳು ಯಾವ್ದು, ನಾನು ಯಾವ ಪ್ರಶ್ನೆಗೆ ಉತ್ತರವನ್ನ ಬರೆದಿದ್ದೀನಿ, ನಾನು ಯಾವ ಪ್ರಶ್ನೆಗೆ ಉತ್ತರ ಬರಿಬೇಕಾಗಿತ್ತು, ನಮ್ಗೆ ಎಷ್ಟು ಅಂಕಗಳು ಬರ್ಬೋದು ಅನ್ನೋದನ್ನ ಈ ಪ್ರಶ್ನೆ ಪತ್ರಿಕೆನ ನಾನು ನಿಮ್ಗೆ ವಿವರಣೆ ಮೂಲಕ ತಿಳಿಸಿಕೊಡ್ತೀನಿ. ಆಮೇಲೆ ನೀವು ನಿಮ್ಮ ಅಂಕಗಳ ನಿರ್ಧಾರವನ್ನ ಮಾಡ್ಕೊಳ್ಬಹುದು. ಈ ಉತ್ತರಗಳು ಬರೋಕ್ಕಿಂತ ಮುಂಚೆನೆ ಈ ವಿಡಿಯೋ ಬಂದಿರುತ್ತೆ. ಆದಷ್ಟು ಈ ವಿಡಿಯೋನ ನೋಡ್ಕೊಂಡು ನಿಮ್ಮ ಅಂಕಗಳನ್ನ ನಿರ್ಧಾರ ಮಾಡ್ಕೊಳ್ಳಿ. ಮಕ್ಕಳೇ, ಪ್ರಥಮ ಭಾಷೆ ಕನ್ನಡ ಅಂಕಗಳು ಬಂದು 100 ಅಂಕಗಳು. ಫಸ್ಟ್ ಮೈನ್ ಬಂದು 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ, ಅದಕ್ಕೆ ಸರಿಯಾದ ಉತ್ತರವನ್ನ ಬರೀಬೇಕು. ಕನ್ನಡ ವರ್ಣಮಾಲೆ ಇರತಕ್ಕಂಥ ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಅವರ್ಗೀಯ ವ್ಯಂಜನಗಳು ಕಾಯಿಂದ ಮಾವರ್ಗೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನಗಳು ಯಾಯಿಂದ ಯಾವರ್ಗೆ. ಎಷ್ಟಪ್ಪ ಅಂದ್ರೆ 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಯಾರೆಲ್ಲ 9 ಅಂತ ಬರೀತೀರಾ ಉತ್ತರ ಸರಿಯಾಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಮಕ್ಕಳೇ, ವಧೂಪೇತ ಪದವು ಈ ಸಂಧಿಗೆ ಉದಾಹರಣೆ. ವಧೂಪೇತ ಯಾವುದೇ ಸಂಧಿ ಕೊಡ್ಲಿ, ಯಾವುದೇ ಸಮಾಸ ಕೊಡ್ಲಿ, ಫಸ್ಟ್ ಬಿಡಿಸಿ ಬರ್ಕೊಳ್ಬೇಕು. ವಧು ಪ್ಲಸ್ ಉಪೇತ. ಮತ್ತೆ ಇನ್ನೊಂದು ಮಕ್ಕಳೇ, ಯಾವುದೇ ಕಾರಣಕ್ಕೂ ಟೆಕ್ಸ್ಟ್ ಬುಕ್ ಇಂದ ಹೊರಗಡೆ ಕ್ವಶನ್ ಬರಲ್ಲ. ನಿಮಗೆ ಗೊತ್ತಿರ್ಬೋದು, ಟೆಕ್ಸ್ಟ್ ಬುಕ್ ಒಳಗಡೆ ಸವರ್ಣದೀರ್ಘ ಸಂಧಿಗೆ ವಧೂಪೇತ ಆನ್ಸರ್ ಇದೆ. ಕೆಲವು ಮಕ್ಕಳು ಲೋಪಸಂಧಿ ಬರ್ದೆ ಸಾರ್, ಕೆಲವು ಮಕ್ಕಳು ಹೇಳ್ತಾರೆ ನಾನು ವೃದ್ಧಿ ಸಂಧಿ ಬರ್ದೆ ಸಾರ್, ನಾನು ಗುಣಸಂಧಿ ಬರ್ದೆ ಸಾರ್. ತಪ್ಪು ಮಾಡ್ಕೊಳ್ತೀರಾ ಮಕ್ಕಳೇ. ವಧೂಪೇತ, ವಧು ಪ್ಲಸ್ ಉಪೇತ ಸವರ್ಣ ದೀರ್ಘ ಸಂಧಿ. ಯಾರೆಲ್ಲ ಸವರ್ಣ ದೀರ್ಘ ಸಂಧಿ ಬರ್ದಿರ್ತೀರಾ ಉತ್ತರ ಕರೆಕ್ಟ್ ಆಗಿರುತ್ತೆ. ಥರ್ಡ್ ಒನ್ ಮಕ್ಕಳೇ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸತಕ್ಕಂಥ ಚಿಹ್ನೆ ಯಾವುದು? ಎಕ್ಸಾಂಪಲ್, ಬೇರೆ ಭಾಷೆಗಳಿಂದ ಪದಗಳು ಬಂದಾಗ ಅವ್ನು ಬಳಸ್ಬೇಕಾರಲ್ಲ ನಾವೇನ್ ಮಾಡ್ತೀವಪ್ಪ ಅಂದ್ರೆ ವಾಕ್ಯ ವೇಷ್ಟನ ಚಿಹ್ನೆಯನ್ನ ಬಳಸ್ತೀವಿ. ವಾಕ್ಯ ವೇಷ್ಟನ ಅಂದ್ರೆ ಸಿಂಗಲ್ ಯೂನಿಟ್ ಕಾಮವನ್ನ ಬಳಸ್ತೀವಿ ಮಕ್ಕಳೇ. ಯಾರೆಲ್ಲ ವಾಕ್ಯ ವೇಷ್ಟನ ಅಂತ ಬರ್ದಿರ್ತೀರಾ ಉತ್ತರ ಸರಿಯಾಗಿರುತ್ತೆ. ವರ್ತಮಾನ ಕಾಲ ಸೂಚಕ ಪ್ರತ್ಯಯ. ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಉದ್ದ. ಭೂತಕಾಲ ದ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಉದ್ದ ಅಂತ ಬರ್ದಿರ್ತೀರಾ ಉತ್ತರ ಸರಿಯಾಗಿರುತ್ತೆ. ಅದೇ ರೀತಿ ದ್ವಿತೀಯ ವಿಭಕ್ತಿಯ ಕಾರಕಾರ್ಥ, ಕರ್ತಾರ್ಥ, ಕರ್ಮಾರ್ಥ. ಸರಿಯಾದಂತ ಉತ್ತರ ಕರ್ಮಾರ್ಥ ಮಕ್ಕಳೇ. ಮಕ್ಕಳೇ, 5ನೇ ಪ್ರಶ್ನೆಗೆ ಉತ್ತರ ಕರ್ಮಾರ್ಥ. ಯಾರೆಲ್ಲ ಕರ್ಮಾರ್ಥ ಅಂತ ಉತ್ತರ ಬರ್ದಿರ್ತೀರಿ ಅವ್ರ ಉತ್ತರ ಸರಿ. ಮಾದ್ರ, ಮಾಗದ, ಯಾದವರು. ಈ ಪದವು ಈ ಸಮಾಸಕ್ಕೆ ಉದಾಹರಣೆ. ಮಾದ್ರ, ಮಾಗದ, ಯಾದವರು 3 ನಾಮಪದಗಳು ಒಟ್ಟಾಗಿ ಬಂದಿರ್ತವೆ. ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ಮಕ್ಕಳೇ, ರಾಮನು, ಲಕ್ಷ್ಮಣನು, ಸೀತೆಯು ಅಂತ 3 ನಾಮಪದಗಳು. ಭೀಮಾರ್ಜುನರು 2 ನಾಮಪದಗಳು. ಈ ತರ ಕೆಲವು ನಾಮಪದಗಳು ಒಟ್ಟಾಗಿ ಬಂದ್ರೆ ಅದನ್ನ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ ಮಕ್ಕಳೇ. ಯಾರೆಲ್ಲ ದ್ವಂದ್ವ ಸಮಾಸ ಅಂತ ಬರ್ದಿರ್ತೀರಾ ಅವ್ರ ಉತ್ತರ ಸರಿಯಾಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಮಕ್ಕಳೇ, ಅಮೃತ, ಅಮರ್ದು, ಕಾರ್ಯ, ಕಜ್ಜ. ಇದು ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಮಕ್ಕಳೇ. ಯಾರೆಲ್ಲ ಅಮೃತ, ಅಮರ್ದು, ಕಾರ್ಯ, ಕಜ್ಜ, ಆರ್ಯ, ಅಜ್ಜ ಅಂತ ಮಾಡ್ಕೊಳ್ಳಿ. ಯಾರೆಲ್ಲ ಕಜ್ಜ ಅಂತ ಬಂದಿದ್ದೀರಾ ನಿಮ್ಮ ಆನ್ಸರ್ ಸರಿಯಾಗಿರುತ್ತೆ. ಅಷ್ಟು ಪರಿಮಾಣವಾಚಕ, 12 ಸಂಖ್ಯಾವಾಚಕ. ಅಷ್ಟು, ಇಷ್ಟು, ಅನಿತು, ಇನಿತು ಈ ತರ ಎಲ್ಲ ಬಂದ್ರೆ ಅದು ಪರಿಮಾಣವಾಚಕ. 12 ಅಂತ ಬಂದಿದೆ ಅದು ಸಂಖ್ಯಾವಾಚಕ. ಹಾಲ್ಜೇನು ಜೋಡಿ ನುಡಿ, ತುತ್ತ ತುದಿ ದ್ವಿರುಕ್ತಿ. ಹಾಲು ಜೇನು, ಅಕ್ಕಪಕ್ಕ, ಬೆಟ್ಟ ಗುಡ್ಡ, ಕೆರೆ ಮೊಸರು ಈ ತರ ಪದಗಳೆಲ್ಲ ಜೋಡಿ ಪದ. ಅದೇ ರೀತಿ ತುತ್ತ ತುದಿ ಈ ತರ ಪದಗಳು ಬಂದ್ರೆ ದ್ವಿರುಕ್ತಿ. ಒಂದು ಪದ 2 ಸಾರಿ ಬರೋದು. ನಿನಗಾಗಿ ತದಿತಾಂತ ಭಯ, ಪೆರ್ಮೆ, ತದಿತಾಂತ ಭಾವನಾಮ, ಹೆಮ್ಮೆ. ಆ ತರ ಪದಗಳು ಬಂದು ತದಿತಾಂತ ಭಾವನಾಮ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಮೇನ್ ಮಕ್ಕಳೇ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆಯ ಕಾಲದಲ್ಲಿ ಬಂದವು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಹುಲಿಗೆ ಪರಮಾನಂದವಾಗಲು ಕಾರಣ ಏನಪ್ಪಾ ಅಂದ್ರೆ ಶಾನುಭೋಗರ ದುಡ್ಡು ದುಡ್ಡಾದ ದೇಹವನ್ನು ನೋಡಿ. ಲಂಡನ್ ನಗರದಲ್ಲಿ ಇರ್ತಕ್ಕಂಥ ಪ್ರಸಿದ್ಧಿ ಪಡೆದ ಶಿಲ್ಪಿಗಳ ಹೆಸರೇನಪ್ಪಾ ಅಂದ್ರೆ ಸ್ಯಾವಿಯೋ ಶಿಲ್ಪಿಗಳು. 50 ಶೀಲಿಂಗಿನ ಶಿಲ್ಪಿಗಳು ಅಂತ ಬರೆದ್ರು ಕೊಡ್ತಾರೆ ಮಾರ್ಕ್ಸು. ಸ್ಯಾವಿಯೋ ಶಿಲ್ಪಿಗಳು ಅಂತ ಬರೆದೇ ಕೊಡ್ತಾರೆ ಮಕ್ಕಳೇ. ನೋಡಿ, ಈ ಪಾಠದಲ್ಲಿ ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಪ್ರಶ್ನೆಯನ್ನ ತಂದಿದ್ದಾರೆ ಮಕ್ಕಳೇ. 12ನೇ ಪ್ರಶ್ನೆ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಹುಲಿಗೆ ಯಾಕೆ ಪರಮಾನಂದ ಆಯ್ತು? ಶಾನುಭೋಗರ ದುಡ್ಡು ದುಡ್ಡಾದ ದೇಹವನ್ನು ನೋಡಿ ಹುಲಿಗೆ ಪರಮಾನಂದ ಆಯ್ತು. ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಶಿಲ್ಪಿಗಳ ಹೆಸರೇನು? ಶಿಲ್ಪಿಗಳು ಅಂದ್ರೆ ಮಕ್ಕಳೇ ಲಂಡನ್ ನಗರದಲ್ಲಿ ಬರ್ತಕ್ಕಂತ ಟೈಲರ್ಗಳು, ಅವ್ರನ್ನ 50 ಶೀಲಿಂಗಿನ ಶಿಲ್ಪಿಗಳು ಅಂತ ಕರೀತಾರೆ ಮಕ್ಕಳೇ. ಗಮನಿಸಿ, ಇದು ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ತೆಗೆದಿರ್ತಕ್ಕಂಥ ಪ್ರಶ್ನೆ. ಈ ತರ ಪ್ರಶ್ನೆಗಳನ್ನ ಹೆಚ್ಚು ಪ್ರಶ್ನೆಗಳನ್ನ ತೆಗಿತಾರೆ. ಆದಷ್ಟು ನೀವು ಟೆಕ್ಸ್ಟ್ ಬುಕ್ ಗಳನ್ನ ಓದ್ಕೊಳ್ಬೇಕು. ಟೆಕ್ಸ್ಟ್ ಬುಕ್ ಒಳಗಡೆ ಬರ್ತಕ್ಕಂಥ ಪ್ರಶ್ನೆಗಳನ್ನ ಪಟ್ಟಿ ಮಾಡ್ಕೊಂಡು ಓದ್ಕೊಂಡ್ರೆ ನೀವು 100ಕ್ಕೆ 100 ಅಂಕಗಳನ್ನ ತೆಗಿಬಹುದು. ಲಂಡನ್ ನಲ್ಲಿ ಪ್ರಸಿದ್ಧಿ ಪಡೆದಂತಹ ಶಿಲ್ಪಿಗಳ ಹೆಸರು ಸಾವಿಯೋ ಶಿಲ್ಪಿಗಳು ಅಂತ ಬರೀಬೇಕು ನೀವು. ಅವರಿಗೆ 50 ಶೀಲಿಂಗಿನ ಶಿಲ್ಪಿಗಳು ಅಂತಲೂ ಕರೀತಾರೆ. ಸೂರ್ಯ ಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದ ಕಾರಣವೇನು?
ಅಂದ್ರೆ ಸೂರ್ಯಮಿತ್ರ ಯಾಕೆ ನನಗೆ ಕಾಶ್ಯಪಿನ ತಂಗಿ ಇಲ್ಲ ಅಂತ ಹೇಳ್ದ ಅಂದ್ರೆ ಅಗ್ನಿಭೂತಿ ವಾಯುಭೂತಿಯವರಿಗೆ ಸಲುಗೆಯನ್ನ ಕೊಟ್ರೆ ಮೊದಲಿನ ತರ ಸಪ್ತ ವ್ಯಸನಗಳಿಗೆ ಈಡಾಗಿ ಮತ್ತೆ ಏನಾಗ್ತಾರೆ ಅವರು ವ್ಯಸನಿಗಳಾಗ್ತಾರೆ ಅಂತ ಹೇಳಿ ಹಾಳಾಗ್ತಾರೆ ಅಂತ ಹೇಳಿ ಸೂರ್ಯಮಿತ್ರ ನನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳ್ದ. ಅಲಗಲಿ ಗ್ರಾಮ ಎಲ್ಲಿದೆ ನಿಮ್ಗೆಲ್ಲ ಗೊತ್ತು. ಅಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಬರುತ್ತೆ. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಆರ್ಘ್ಯವನ್ನು ಕೊಟ್ಟನೋ? ಮಣ್ಣಿನ ಪಾತ್ರೆಯಲ್ಲಿ ಆರ್ಘ್ಯವನ್ನ ಕೊಟ್ಟನೋ. ಪರಶುರಾಮ ಅವನಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನು ದಾನ ಮಾಡಿದ್ದ. ಅದಕ್ಕೋಸ್ಕರ ಏನ್ ಮಾಡ್ದ? ಮಣ್ಣಿನ ಪಾತ್ರೆಯಲ್ಲಿ ಆರ್ಘ್ಯವನ್ನ ಕೊಟ್ಟ. ಪುಟ್ಟಪೋರಿ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಪುಟ್ಟಪೋರಿ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ನೆಕ್ಸ್ಟ್ ಮಕ್ಕಳೇ, 3-4 ವಾಕ್ಯ. ಲಿಪಿಯ ಜಾಡು ಆರಂಭಗೊಂಡದ್ದು ಹೇಗೆ? ಲಿಪಿ ಯಾವ ತರ ಉಟ್ಕೊಳ್ತು? ಯಾವಾಗ ಉಟ್ಕೊಳ್ತು? ಮನುಷ್ಯ ದಿನಂಪ್ರತಿ ಕೆಲಸವನ್ನ ಮಾಡಿ ಬಂದು ಗೋಡೆಯ ಮೇಲೆ ಗುರುತನ್ನ ಹಾಕ್ತಿದ್ದ, ಇವತ್ತು ಇಷ್ಟು ಕೆಲಸ ಮಾಡಿದ್ದೀನಿ ಅಂತ. ಅಷ್ಟು ಕೂಲಿಯನ್ನ ಲೆಕ್ಕ ಮಾಡಿ ತಗೊಳ್ತಾ ಇದ್ದ. ಅದನ್ನೇ ಕಾಲಕ್ರಮೇಣ ಮುಂದೆ ಏನಾಯ್ತು? ಲಿಪಿಯ ಜಾಡು ಉಟ್ಕೊಳ್ತು. ಕೃತಿಗಳ ರಚನೆ ಆದು, ಮುಂದೆ ಸಾಹಿತ್ಯ ಬೆಳೀತು, ಆಮೇಲೆ ಕವಿಗಳು ಉಟ್ಕೊಂಡ್ರು. ಇವರ ಮೂಲಕ ಲಿಪಿಯ ಜಾಡು ಉಟ್ಕೊಳ್ತು. ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸ ಎಲ್ಲೇ ಆಯ್ತು? ಪ್ರಾಥಮಿಕ ಶಿಕ್ಷಣ ಎಲ್ಲಾಯ್ತು? ಪ್ರೌಢ ಶಿಕ್ಷಣ ಎಲ್ಲಾಯ್ತು? ಮತ್ತೆ ಕಾಲೇಜು ಶಿಕ್ಷಣ ಎಲ್ಲಾಯ್ತು? ಇದನ್ನೆಲ್ಲ ನೀವು ಪಾಯಿಂಟ್ ಮಾಡಿ ಬರೀಬೇಕು ಮಕ್ಕಳೇ. ಅದನ್ನ ಬರೀರಿ, ತುಂಬಾ ಚೆನ್ನಾಗಿ ಬರ್ದಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಮೂಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳು: ಕಾಲುಚೀಲ, ಬೂಟು, ಚಣ್ಣ, ಮತ್ತೆ ಅಡವಿಯ ಹೂವು, ಎಲೆಕ್ಟ್ರಿಕ್ ದೀಪದ ಸಾಮಾನು, ಇವನ್ನೆಲ್ಲ ನೀವು ಬರೀಬೇಕು. ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು ಯಾವುವು? ವ್ಯಾಕರಣ, ತತ್ವಶಾಸ್ತ್ರ, ಇನ್ನು ಅನೇಕ ಬರ್ತವೆ. ಜ್ಯೋತಿಷ್ಯ, ಅವೆಲ್ಲನೂ ಒಟ್ಟು ಮಾಡಿ ನೀವು ಬರೀಬೇಕು. ಹೊಸಗಾಲದ ಹಸು ಮಕ್ಕಳನ್ನು ಅಕ್ಕಿ ಹೇಗೆ ಅರಸಿದೆ? ಅಕ್ಕಿ ಆರಿಸಿದೆ, ನೋಡಿದ್ದೀರಾ? ಬರ್ದಿರ್ತೀರಾ? ಅಲಗಲಿಗೆ ದಂಡು ಬರಲು ಕಾರಣವೇನು? ಬ್ರಿಟಿಷರ ನಿಶಸ್ತ್ರೀಕರಣ ಕಾಯ್ದೆಯ ಪ್ರಕಾರ ಏನ್ ಮಾಡ್ತು? ಅಲಗಲಿರ್ತಕ್ಕಂಥ ಬೇಡರೆಲ್ಲ ತಮ್ಮಲ್ಲಿರ್ತಕ್ಕಂಥ ಆಕಾರಗಳನ್ನ ಕೊಡ್ಬೇಕು ಅಂದಾಗ ಅಲಗಲಿಯ ಬೇಡರು ಅದನ್ನ ನಿರಾಕರಿಸ್ತಾರೆ. ಸೊ ಹಾಗಾಗಿ ಏನ್ ಮಾಡುತ್ತೆ? ಅಲಗಲಿಗೆ ಬ್ರಿಟಿಷರು ದಂಡನ್ನ ಕಳಿಸ್ತಾರೆ. ಅದನ್ನ ಬರಿಬೇಕು. ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಹೋದರನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ವಿವರಿಸಿ. ಬಾಲಕ ಭಗತ್ ಸಿಂಗ್ ಯಾವ ರೀತಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಮಣ್ಣನ್ನ ಸಂಗ್ರಹ ಮಾಡ್ದ ಅಂತ ನೀವು ಬರೀಬೇಕು. ಆತ ಶಾಲೆಯಿಂದ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಜಲಿಯನ್ ವಾಲಾಬಾಗ್ಗೆ ತಮ್ಮ ಬಾಕ್ಸ್ ಇರ್ತಕ್ಕಂಥ ಮಣ್ಣನ್ನ ಜಲಿಯನ್ ವಾಲಾಬಾಗ್ ಇರ್ತಕ್ಕಂಥ ಮಣ್ಣನ್ನ ತುಂಬಿಕೊಂಡು ಬಾಕ್ಸ್ ಅಲ್ಲಿ ಇಟ್ಕೊಂಡು ಮನೆಗೆ ತಗೊಂಡ್ ಬಂದಿದ್ದ. ಸ್ವತಂತ್ರ. ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ಕ್ವಶನ್ ನಂಬರ್ 25. ರಾಜಕೀಯ ಸ್ವತಂತ್ರದ ಮಹತ್ವವನ್ನು ಬರೆಯಿರಿ. ಉದಾತ್ತ ಚಿಂತನೆಗಳು ಅಂಬೇಡ್ಕರ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಪ್ರಶ್ನೆಗೆ ಉತ್ತರ ಇದೆ. ರಾಜಕೀಯ ಸ್ವತಂತ್ರದ ಮಹತ್ವವನ್ನು ಬರೆಯಿರಿ. ಶಾಸನಗಳನ್ನ ರೂಪಿಸೋದ್ರಾಗ್ಲಿ, ಪ್ರಜೆಗಳಿಗಾಗಿ ಇರ್ತಕ್ಕಂಥ ಆಡಳಿತ, ಅದನ್ನ ಪ್ರಜೆಗಳೇ ನಿರ್ಧಾರವನ್ನ ಮಾಡ್ತಾರೆ. ಶಾಸನವನ್ನ ರೂಪಿಸೋದಾಗ್ಲಿ, ಅದನ್ನ ತಿರಸ್ಕಾರ ಮಾಡೋದಾಗ್ಲಿ, ಅದು ಪ್ರಜೆಗಳಿಗೆ ಸಂಬಂಧಪಟ್ಟಿರುತ್ತೆ ಅಂತ ಬರೀಬೇಕು. ರಾಜಕೀಯ ಸ್ವತಂತ್ರದ ಬಗ್ಗೆ ಮಕ್ಕಳೇ ಗಮನಿಸಿ. ಸಲ ಕ್ರಿಯಾ ಸ್ವತಂತ್ರ ಕೇಳ್ತಾ ಇದ್ರು, ಈ ಸರಿ ಅಂಬೇಡ್ಕರ್ ಬಗ್ಗೆ ಕೇಳಿದರೆ ರಾಜಕೀಯ ಸ್ವತಂತ್ರ ಅಂದ್ರೆ ಏನು ಅಂತಾನೆ ಬರೀಬೇಕು. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಅಭಿಪ್ರಾಯವನ್ನು ಅಕ್ಕಮದಿತರು ಅದರಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ಜ್ಞಾನಿಗಳ ಸಂಘ ಮಾಡಿದ್ರೆ ಹೇಗಿರುತ್ತೆ? ಮೊಸರನ್ನ ಹೊಸೆದು ಬೆಣ್ಣೆ ತಗೊಂಡ್ಕೊಂಡಂಗೆ ಇರುತ್ತೆ. ಅಜ್ಞಾನಿಗಳ ಸಂಘವನ್ನ ಮಾಡಿದ್ರೆ ಕಲ್ಲನ್ನ ಹೊಡೆದು ಕಿಡಿನ ತಗೊಂಡ್ಕೊಂಡಂಗೆ ಇರುತ್ತೆ. ರಾಜರ ಪ್ರಕೃತಿ ಹೇಗಿರುತ್ತದೆ? ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಜಗತ್ತೆಲ್ಲ ಕ್ಷುದ್ರವಾಗಿರುತ್ತೆ. ಇದನ್ನೆಲ್ಲ ನೀವು ಒಟ್ಟು ಮಾಡಿ ಬರೆದ್ರೆ ನಿಮ್ಗೆ 2 ಅಂಕಗಳು ಮಕ್ಕಳೇ. ನೆಕ್ಸ್ಟ್ A.N. ಮೂರ್ತಿರಾವ್ 1900, ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳು, ಅಲೆಗೊಮ್ಮನ, ಚಿತ್ರಾಪತ್ರ, ಇವೆಲ್ಲ ನೀವು ಬರೀಬೇಕು. ರನ್ನ 1949, ಮುಧೋಳ ತಾಲೂಕು ಬೆಳಗಲಿನ ಊರಿನಲ್ಲಿ ಈತ ಹುಟ್ಟಿದ್ದು. ಈತ ಬರೆದಂತ ಕೃತಿ ಸಾಹಸ ಭೀಮ ವಿಜಯ. ಈತನಿಗಿದ್ದಂತ ಬಿರುದು ಕವಿ ಚಕ್ರವರ್ತಿ. ಇಷ್ಟು ಬರೆದ್ರೆ ನಿಮ್ಗೆ 3 ಅಂಕಗಳು ಮಕ್ಕಳೇ. ನೆಕ್ಸ್ಟ್ ಕ್ವಶನ್ ನಂಬರ್ 6th ಮೈನ್. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ. ಮಕ್ಕಳೇ, ಇದು ಓದ್ತಾ ನೀವು ಡಿಸೈಡ್ ಮಾಡ್ಕೊಳ್ಬೇಕು ಇದು ಅಕ್ಷರ ಗಣ ಅಂತ. ಯಾವುದೇ ಗಣ ಕೊಡ್ಲಿ ಫಸ್ಟ್ ನೀವು ಲಘು ಗುರುವನ್ನ ಹಾಕೊಳ್ಬೇಕು. ಲಘು ಗುರು ಹಾಕೊಂಡ ಗೊತ್ತಾಗ್ಬಿಡುತ್ತೆ. ಫಸ್ಟ್ ನೋಡಿ ಮಕ್ಕಳೇ, ಫಸ್ಟ್ 4 ಲಘು ಬರ್ತಾ ಇದೆ. ಲಘು 4 ಚಂಪಕ. ನೀವು ಸೂತ್ರವನ್ನ ಓದ್ಕೋಬೇಕು. ಗುರು 1 7 ಉತ್ಪಲ, ಗುರು ಮೊದಲು 3 ಶಾರ್ದೂಲಮ್ಮ, ಗುರು 4 ಆಗಿರಲಂತೂ ಶ್ರದ್ಧರ, ಲಘುದ್ವಂದ್ವ ಗುರುದ್ವಂದ್ವಮಾಗಿರೆ ಮತ್ತೇಬ, ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರದ್ಧರ, ಹರಿಣಾಕ್ಷಿ, ಲಘು 4 ಚಂಪಕಂ ಅಂತ ಬರುತ್ತೆ ನಿಮ್ಗೆ. ಅಂದ್ರೆ ಆ ಸೂತ್ರವನ್ನ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ವೃತ್ತ ಅಂತ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಮಕ್ಕಳೇ. ನೋಡ್ಕೊಳ್ಳಿ, ಇದು ಚಂಪಕಮಾಲ ವೃತ್ತ. ಅಕ್ಷರ ಗಣದಲ್ಲಿ ನಾವು 3 ಅಕ್ಷರಗಳಿಗೆ ಗಣ ವಿಭಾಗ ಮಾಡ್ಬೇಕು. ಒಂದನೇದು ನಗಣ, ಜಗಣ, ಬಗಣ, ಜಗಣ, ರಗಣ ಅಂತ ಬರೆದು ಈ ಟೋಟಲ್ 21 ಅಕ್ಷರಗಳು ಅಂತ ಬರೆದು ಚಂಪಕಮಾಲ ವೃತ್ತ ಅಂತ ಬರೀಬೇಕು. ಅಷ್ಟು ಬರೆದ್ರೆ ಮಕ್ಕಳೇ ನಿಮ್ಗೆ 3 ಅಂಕಗಳು. ನೆಕ್ಸ್ಟ್ ಮೈನ್ ಮಕ್ಕಳೇ, 7th ಮೈನ್.
ಕೆಳಗೆ ಇರ್ತಕ್ಕಂಥ ಅಲಂಕಾರವನ್ನು ಹೆಸರಿಸಿ ಬರೆದು ಸಮನ್ವಯಗೊಳಿಸಿ. ಸೀತೆಯ ಮುಖ ಕಮಲ ಅರಳಿತು. ಮಕ್ಕಳೇ ಗಮನಿಸಿ, ಇಲ್ಲಿ ಸೀತೆಯ ಮುಖ ಕಮಲದಂತೆ ಅಂತ ಇಲ್ಲ, ಸೀತೆಯ ಮುಖ ಕಮಲ ಅರಳಿತು. ಸೀತೆಯನ್ನ ಕಮಲಕ್ಕೆ ಹೋಲಿಕೆ ಮಾಡಿದ್ದಾರೆ. ಅಂದ್ರೆ ಎರಡೂ ಒಂದೇನೆ. ಅಭೇದವನ್ನ ಕಲ್ಪಿಸಿ ಹೇಳೋದು. ಅಭೇದ ಅಂದ್ರೆ ಎರಡು ಒಂದೇ ಅಂತ ಹೇಳೋದು. ಭೇದ ಅಂದ್ರೆ ಬೇರೆ ಬೇರೆ ಮಾಡೋದು. ಅಭೇದ ಅಂದ್ರೆ ಎರಡು ಒಂದೇ ಅಂತ ಹೇಳೋದನ್ನ ನಾವು ರೂಪಕಾಲಂಕಾರ ಅಂತ ಕರಿತೀವಿ. ಫಸ್ಟ್ ನೀವು ಬರಿಬೇಕು, ರೂಪಕಾಲಂಕಾರ ಅಂತ ಬರ್ದು ಅದರ ಲಕ್ಷಣವನ್ನ ಬರ್ದು ಆಮೇಲೆ ಫಸ್ಟ್ ಉಪಮೇಯ ಬರಿಬೇಕು. ಉಪಮೇಯ ಏನು? ಉಪಮೇಯ ಸೀತೆಯ ಮುಖ, ಉಪಮಾನ ಏನು? ಕಮಲ ಅಂತ ಬರ್ದು ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದ ಕಲ್ಪಿಸಿ ಹೇಳಿರುವುದರಿಂದ ಇದು ರೂಪಕಾಲಂಕಾರ ಅಂತ ಬರಿಬೇಕು. ನೆಕ್ಸ್ಟ್ ಮೇನು ಗಾದೆಯ ಮಹತ್ವ ಮಕ್ಕಳೇ. ಮಾತೆ ಮುತ್ತು, ಮಾತೆ ಮೃತ್ಯು. ಬಸವಣ್ಣ ಹೇಳಿದರೆ ನುಡಿದರೆ ಮುತ್ತಿನ ಹಾರ ಕಲ್ತಿರಬೇಕು. ಅವನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ಬರೆದ್ರೆ ಬರಿಬಹುದು. ನಮ್ಮ ಮಾತಿಂದ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಮಾತೆ ಮುತ್ತು, ಮಾತೆ ಮೃತ್ಯು. ಮಾತಿನಿಂದ ಒಳ್ಳೇದು ಆಗುತ್ತೆ, ಮಾತಿನಿಂದ ಕೆಟ್ಟದ್ದು ಆಗುತ್ತೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಹರಿಶ್ಚಂದ್ರನ ಎಕ್ಸಾಂಪಲ್ ತಗೊಂಡು ಬರೆದ್ರು ಬರಿಬಹುದು ಮಕ್ಕಳೇ. ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ, ಸುಳ್ಳು ಹೇಳಿದ್ರೆ ಯಾವತ್ತೂ ಜಯ ಸಿಗಲ್ಲ. ನೆಕ್ಸ್ಟ್ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಮಕ್ಕಳೇ. ನೆಕ್ಸ್ಟ್ ಕ್ವಶನ್ 33ನೇದು. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಯಾರು ಮಕ್ಕಳೇ? ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಏನ್ ಹೇಳಿದ್ದಾರೆ ನಾನು ಹೇಳಿದೆ ನೋಡಿ, ಕಳೆದ ಕ್ಲಾಸ್ ಅಲ್ಲಿ ವಿಡಿಯೋಗಳನ್ನು ಹೇಳಿದ್ದೀನಿ. ಈ ಪ್ರಶ್ನೆ ಸಂದರ್ಭದಲ್ಲಿ ಇರುತ್ತೆ, ಇಲ್ಲ ಅಂದ್ರೆ 2-3 ವಾಕ್ಯದಲ್ಲಿ ಇರುತ್ತೆ ನೋಡಿ. ಈ ಪ್ರಶ್ನೆ ಯಾವ ತರ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ವಿಶ್ವೇಶ್ವರಯ್ಯ ಶಿಕ್ಷಣವೇ ಸಂಜೀವಿನಿ, ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರಿಗೂ ಶಿಕ್ಷಣ ಬೇಕು ಅಂತ ಹೋರಾಟ ಮಾಡಿದ್ರು. ಅದಕ್ಕೋಸ್ಕರ ಅನೇಕ ಯೋಜನೆಗಳನ್ನ ರೂಪಿಸಿದ್ರು. ಅದನ್ನ ನೀವು ಬರಿಬೇಕು ಇಲ್ಲಿ. ಯಾರಪ್ಪ ಅಂದ್ರೆ DS ಜಯಪ್ಪಗೌಡ, ಭಾಗ್ಯಶಿಲ್ಪಿಗಳು, ವಿಶ್ವೇಶ್ವರಯ್ಯವರ ಕಾರ್ಯ ಸಾಧನೆಗಳು ಅಂತ ಬರೆದು ಆಯ್ಕೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಏನ್ ಹೇಳಿದ್ದಾರೆ ಅಂತ ಬರೆದ್ರೆ ನಿಮಗೆ 3 ಅಂಕಗಳು ಮಕ್ಕಳೇ. ಸ್ವಾರಸ್ಯವನ್ನ ಬರಿಬೇಕು. ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಮಕ್ಕಳೇ? ಎದೆಗೆ ಬಿದ್ದ ಅಕ್ಷರ. ಅಶೋಕ ಪೈ ಅವರ ಸಂಶೋಧನಾ ಸತ್ಯ. ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವ ಬರ್ತಕ್ಕಂತ ಪಾಠ. ನೆಕ್ಸ್ಟ್ ತಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ನೋಡಿ ರಾಹಿಲ ಯಾವ ಪಾಠದಲ್ಲಿ ಬರ್ತಾನೆ ಮಕ್ಕಳೇ? ಯುದ್ಧ ಪಾಠದಲ್ಲಿ ಬರ್ತಕ್ಕಂತ ಒಬ್ಬ ವೈದ್ಯ. ಆತ ಯುದ್ಧ ಪಾಠದಲ್ಲಿ ಬರ್ತಕ್ಕಂತ ಒಬ್ಬ ವೈದ್ಯ. ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿರಲ್ಲ ಅಂತ ಹೇಳೋದು ಯಾವ್ದಪ್ಪ ಅಂದ್ರೆ ಎದೆಗೆ ಬಿದ್ದ ಅಕ್ಷರ. ಅಶೋಕ ಪೈ ಅವರ ಸಂಶೋಧನಾ ಸತ್ಯ ಹೇಳ್ತಕ್ಕಂಥ ಮಾತು ಇದು. ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅಂತ ಎದೆಗೆ ಬಿದ್ದ ಅಕ್ಷರ ಅಂತ ಬರೆದು ದೇವನೂರು ಮಹಾದೇವ ಬರೆದಿರ್ತಕ್ಕಂಥ ಎದೆಗೆ ಬಿದ್ದ ಅಕ್ಷರನೇ ಆಕರ ಗ್ರಂಥ. ನೆಕ್ಸ್ಟ್ ಅದು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ಯುದ್ಧ ಪಾಠ ಮಕ್ಕಳೇ ಬರ್ದಿರ್ತಕ್ಕಂಥ ಕವಯಿತ್ರಿ ಸಾರಾ ಅಬೂಬಕರ್. ಇದು ರಾಹಿಲ ಹೇಳ್ತಕ್ಕಂಥ ಮಾತು. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಅಂತ. ಈ ಪ್ರಶ್ನೆಗೆ ಉತ್ತರ ನೀವು ಬರೆದಿರ್ಬೇಕು. ಮುಗಿಲಿಗೆ ರೆಕ್ಕೆಗಳು ಹೊಡೆದವು ಅಣ್ಣ. ಅಕ್ಕಿ ಆರ್ಜೆ ನೋಡಿದ್ದೀರಾ? ಅದ್ ಕಾಲದ ಹಕ್ಕಿ ಮುಂದೆ ಮುಂದೆ ಹೋಗ್ತಾ ಇದೆ, ರೆಕ್ಕೆಗಳನ್ನ ಬೀಸ್ಕೊಂಡು ಮುಂದೆ ಹೋಗ್ತಾ ಇದೆ, ಸೂರ್ಯಚಂದ್ರನ ಕಣ್ಣುಗಳನ್ನ ಹಾಕಿಸ್ಕೊಂಡಿದೆ, ಚಿಕ್ಕೆಯ ಮಾಲೆಗಳನ್ನ ಹಾಕಿದೆ ಅಂತ ಬರೆದ್ರೆ ನಿಮ್ಗೆ 3 ಅಂಕಗಳು. ಹಸುರಾದುದು ಕವಿ ಆತ್ಮ ಮಕ್ಕಳೇ. ಹಸಿರು ಪದ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಂದರ್ಭ ಮಿಸ್ ಆಗಿರಲ್ಲ. ಕವಿಯ ಆತ್ಮವು ಸಹ ಹಸಿರಾಗಿದೆ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದೆ. ಹಸಿರು ಪದ್ಯದಲ್ಲಿ ಸಂದರ್ಭ ಒಂದು ಪಕ್ಕ ಇರುತ್ತೆ. ನೀವು ಹಸಿರು ಪದ್ಯದಲ್ಲಿ ಸಂದರ್ಭವನ್ನ ಓದ್ಕೊಂಡು ಹೋದ್ರೆ 3 ಅಂಕಗಳು ನಿಮ್ ಜೇಬಲ್ಲಿದಾವೆ ಅಂತ. ಹಸುರಾದುದು ಕವಿಯ ಆತ್ಮ, ಕವಿಯ ಆತ್ಮವು ಸಹ ಹಸಿರಾಗಿದೆ ಅಂತ. ಕುವೆಂಪು ಬರೆದಿರ್ತಕ್ಕಂಥ ಪಕ್ಷಿಕಾಶಿ ಕವನ ಸಂಕಲನ ಇದು. ಕುವೆಂಪು ಬರೆದ ಪಕ್ಷಿಕಾಶಿ ಕವನ ಸಂಕಲನ ಹಸಿರು ಪದ್ಯ. ನೆಕ್ಸ್ಟ್ ಮುಗಿಲಿಗೆ ರೆಕ್ಕೆಗಳು ಹೊಡೆದವು ಅಣ್ಣ ನಿಮ್ಗೆಲ್ಲ ಗೊತ್ತು. ದರಾ ಬೇಂದ್ರೆ ಬರ್ತಕ್ಕಂಥ ಅಕ್ಕಿ ಹಾರತಿದೆ ನೋಡಿದ್ದೀರಾ? ಗರಿ ಕವನ ಸಂಕಲನ. ನೆಕ್ಸ್ಟ್ 38ನೇ ಕ್ವಶನ್ ಮಕ್ಕಳೇ. ದೃಪದಂ ಕಡುಸಿಗ್ಗು ಮಾಡಿದಂ. ದೃಪದ ಕಡುಸಿಗ್ಗು ಮಾಡ್ದ, ನಾಚಿಕೆ ಬರೋಂಗೆ ಮಾಡ್ದ ಅಂದ. ದೃಪದ ಅಂದ್ರೆ ಯಾರು? ದೃಪದ ರಾಜ. ಕಡುಸಿಗ್ಗು ಅಂದ್ರೆ ನಾಚಿಕೆ ಆಗೋ ತರ ನಡ್ಕೊಂಡ. ಯಾರ ಮೇಲೆ? ದ್ರೋಣಾಚಾರ್ಯರ ಮೇಲೆ. ಯಾಕೆ? ದ್ರೋಣಾಚಾರ್ಯರು ಸಹಾಯವನ್ನ ಕೇಳ್ಕೊಂಡು ಬಂದಾಗ ದೃಪದ ಏನ್ ಮಾಡ್ತಾನೆ? ಅವ್ರಿಗೆ ಅವಮಾನವನ್ನ ಮಾಡಿ ನಾಚಿಕೆ, ತುಂಬಿದ ಸಭೆಯಲ್ಲಿ ನಾಚಿಕೆ ಆಗೋ ತರ ಮಾಡ್ಬಿಡ್ತಾನೆ. ಅದು ನೋಡಿ ಈಸಿ ಕರೆಕ್ಟ್ ಬರೀಬೇಕು ಮಕ್ಕಳೇ ನೀವು. ಅದು ಕೆಮ್ಮನೆ ಮೀಸೆ ಹೊತ್ತನೆ, ವಿಕ್ರಮಾರ್ಜುನ ವಿಜಯ ಆಕರ ಗ್ರಂಥ ಬರೆದಕ್ಕಂಥ ಕವಿ ಆದಿಕವಿ ಪಂಪ. ಇಷ್ಟು ನೀವು ಬರೆದ್ರೆ 3 ಅಂಕಗಳು ಮಕ್ಕಳೇ. ಪೇಪರ್ ತುಂಬಾ ಈಸಿ ಇದೆ, ಅರ್ಥ ಮಾಡ್ಕೊಂಡಿರೋದು ಕೆಲವು ಬರ್ದಿರಲ್ಲ. ಕೆಲವು ಮಕ್ಕಳು ಏನ್ ಮಾಡಿದ್ದಾರೆ ಗೊತ್ತಾ ಮಕ್ಕಳೇ? ಸಂಧಿನ ವಧುಪೇತ ಅಂತ ಬರೆಯೋದನ್ನ ಕೆಲವು ಮಕ್ಕಳು ಏನ್ ಮಾಡಿದ್ದಾರೆ? ವಧುಪೇತ ಸಮಾನದಿಲ್ಲ ಸಂಧಿ, ಗುಣಸಂಧಿ ಅಂತ ಬರೆದಿದ್ದಾರೆ ಕೆಲವರು. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸಂಧಿ ಕೊಡ್ಲಿ, ಸಮಾಸ ಕೊಡ್ಲಿ, ಫಸ್ಟ್ ಓದ್ಕೊಳ್ಳಿ, ಬಿಡಿಸಿ ಬರ್ಕೊಳ್ಳಿ. ನಾನು ಮಾಡೋ ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ, ಅವೇ ಬಂದಿದ್ದಾವೆ. ಬಟ್ ನೀವು ಅವು ಕಡೆ ಗಮನ ಕೊಡಲ್ಲ ಜಾಸ್ತಿ. ಅದೇ ನೀವು ಮಾಡೋ ತಪ್ಪು. ನೆಕ್ಸ್ಟ್ ಪಯಂ ತುಂಬಾ ಈಸಿ ಇದೆ ಮಕ್ಕಳೇ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಜಿ ಶಿವರುದ್ರಪ್ಪ ಸಂಕಲ್ಪ ಗೀತೆ. ನೆಕ್ಸ್ಟ್ ಮಕ್ಕಳೇ 11th ಮೈನ್. ಎತ್ತನ ತುರಂಗ ಮಿದು
ತೊಕ್ಕು ಪೂದೋಟಮಂ ತೊತ್ತಳ ದುಡಿದುದು ವಾಲ್ಮೀಕಿ ಮುನಿನಾಥನೇ ಹೊತ್ತು ಮಾರೈವುದೆಂದೆನಗೆ ನೇಮಿಸಿ ಪೋದನಬ್ಬಿಪಂ ಕರೆಸಲಾಗಿ ಮತ್ತೆ ವರ್ಣನ ಲೋಕದಿಂಬಂದು ಮುಡಿದಪ್ಪನೆ ನುತ್ತ ಅಯದೆಡೆಗೆ ನಡೆತಂದು ನೋಡಲ್ ಕದರ ನೆತ್ತಿಯೋಳ್ ಮೆರವ ಪಟ್ಟವ ಲಿಖಿತಮಂ ಕಂಡು ಲವನೋದಿ ಕೊಡುತ್ತಿದ್ದನೋ. ಮಕ್ಕಳೇ, ಇದು ವೀರಲವದಲ್ಲಿ ಬರ್ತಕ್ಕಂತ ಪದ್ಯ. ರಾಮ ಏನ್ ಮಾಡ್ತಾನೆ, ಬ್ರಹ್ಮಹತ್ಯ ದೋಷ ಆಗಿದೆ ಅಂತ ಹೇಳಿ ಅಶ್ವಮೇಧ ಯಾಗವನ್ನ ಮಾಡೋದಕ್ಕೆ ಕೈಗೊಳ್ತಾನೆ. ಅಶ್ವಮೇಧ ಯಾಗವನ್ನು ಕೈಗೊಂಡಾಗ ಅವನ ಸುವಾಜಿತ ಕುದುರೆ ಅಂದ್ರೆ ಅರ್ಚನೆ ಮಾಡಿರ್ತಕ್ಕಂಥ ಕುದುರೆಯನ್ನ ದೇಶಗಳ ಮೂಲಕ ಸಂಚಾರ ಮಾಡೋದಕ್ಕೆ ಬಿಟ್ಟಾಗ ಆ ಕುದುರೆ ವಾಲ್ಮೀಕಿ ಮುನಿನಾಥನ ಆಶ್ರಮಕ್ಕೆ ಬರುತ್ತೆ. ಆ ಕುದುರೆ ಬಂದು ವಾಲ್ಮೀಕಿ ಮುನಿನಾಥನ ಆಶ್ರಮದಲ್ಲಿ ಇರ್ತಕ್ಕಂಥ ಉಪವನಕ್ಕೆ ಬಂದು ಅಲ್ಲಿರ್ತಕ್ಕಂಥ ಹಸುರನ್ನ ನೋಡಿ ಆಸೆಯಾಗಿ ಅಲ್ಲಿ ಹಸುರನ್ನ ಮೇಯೋದಕ್ಕೆ ಬಂದಾಗ ಅಲ್ಲಿ ಲವ ತನ್ನ ಒಡನಾಡಿಗಳು ಅಂದ್ರೆ ಗೆಳೆಯರನ್ನ ಸೇರಿಸಿಕೊಂಡು ಆಟವನ್ನ ಆಡ್ತಿರ್ತಾನೆ. ಆ ಕುದುರೆಯನ್ನು ನೋಡಿ ಏನ್ ಮಾಡ್ತಾನೆ, ಆ ಕುದುರೆ ಹತ್ರ ಬಂದಾಗ ಎತ್ತಣ ತುರಂಗಂ ಇದು, ಈ ಕುದುರೆ ಎಲ್ಲಿಂದ ಬಂದಿದೆ, ಯಾವ ಕುದುರೆ ಇದು, ನಮ್ಮ ಊದೋಟವನ್ನೆಲ್ಲ ಸೇರ್ಕೊಂಡ್ಬಿಟ್ಟು ಏನ್ ಮಾಡಿದೆ, ಎಲ್ಲವನ್ನೂ ಹಾಳು ಮಾಡ್ತಾ ಇದೆ. ವಾಲ್ಮೀಕಿ ಮುನಿನಾಥ ನನಗೆ ಉಪವನದ ಅನ್ನವನ್ನ ನೋಡ್ಕೊಂತ ಹೇಳೋಗಿದ್ದಾನೆ, ಆದ್ರೆ ಈ ಕುದುರೆ ಈ ಉಪವನವನ್ನ ಹಾಳು ಮಾಡ್ತಾ ಇದೆಯಲ್ಲ, ಏನ್ ಮಾಡೋದಿಕ್ಕೆ ಅಂತ ಹೇಳಿ ಮತ್ತೆ ವರ್ಣನ ಲೋಕದಿಂದ ಬಂದು ಆ ವರ್ಣನ ಲೋಕಕ್ಕೆ ಹೋಗಿದ್ದಾರೆ. ಎಲ್ಲ ಗೊತ್ತು ಮಕ್ಕಳೇ, ವಾಲ್ಮೀಕಿಯವರು ವರ್ಣದೇವನನ್ನ ಭೇಟಿಯಾಗೋದಕ್ಕೆ ಹೋಗಿರ್ತಾರೆ. ವರ್ಣದೇವನನ್ನ ಭೇಟಿಯಾಗಿ ಬಂದ್ಬಿಟ್ಟು ನನ್ನ ಬಗ್ಗೆ ಏನ್ ಅನ್ಕೊಳ್ಬಹುದು, ಈ ಕುದುರೆ ಈ ತೋಟವನ್ನೆಲ್ಲ ಹಾಳು ಮಾಡುತ್ತಲ್ಲ, ಅವ್ರು ಬಂದ್ ನನ್ ಮೇಲೆ ಮುನ್ಸ್ಕೊಳ್ತಾರಲ್ಲಪ್ಪ ಅಂತ ಹೇಳಿ ಲವ ಏನ್ ಮಾಡ್ತಾನೆ, ಆ ಕುದುರೆ ಹತ್ರ ಬಂದು ಅದರ ನೆತ್ತಿಯನ್ನ ನೋಡ್ತಾನೆ. ನೆತ್ತಿಯ ಮೇಲೆ ಲಿಖಿತವಾಗಿರುತ್ತೆ. ಲಿಖಿತ ಅಂದ್ರೆ ಅದ್ರ ಮೇಲೆ ಬರ್ದಿರ್ತಾರೆ ಮಕ್ಕಳೇ, ಅದನ್ನ ಓದ್ಕೊಳ್ತಿದ್ದಾನೆ ಯಾರು, ಲವ. ನೆಕ್ಸ್ಟ್ ಬರ್ತಕ್ಕಂಥ ಪಯನ್ನೇ ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂಬ್ರ ಅಂದ್ರೆ ಆ ಲಿಖಿತದಲ್ಲಿರ್ತಕ್ಕಂಥ ವಾಕ್ಯ ನೆಕ್ಸ್ಟ್ ಟೈಮ್ ಅಲ್ಲಿ ಬರುತ್ತೆ ಮಕ್ಕಳೇ. ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಬರಿಬೇಕು. ಜೈಮಿನಿ ಭಾರತ ಬರೆದಿರ್ತಕ್ಕಂಥ ಕವಿ ಯಾರು, ಲಕ್ಷ್ಮೀಶ ವೀರಲವ ಅಂತ ಬರೆದು ಸ್ವಲ್ಪ ಹಿನ್ನೆಲೆಯನ್ನ ಬರೆದು ಇದನ್ನ ಎಕ್ಸ್ಪ್ಲೈನ್ ಮಾಡಿ ಬರೆದ್ರೆ ಮಕ್ಕಳೇ 4 ಅಂಕಗಳು. ನೆಕ್ಸ್ಟ್ ಮೇನ್ ಮಕ್ಕಳೇ, ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯದಲ್ಲಿ ಉತ್ತರಿಸಿ. ಶಬರಿ ಮತ್ತು ರಾಮನ ನಡುವೆ ನಡೆದ ಸಂಭಾಷಣೆಯ ಸ್ವಾರಸ್ಯ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿದೆ, ಮಾಡಲ್ ಪೇಪರ್ ಅಲ್ಲಿ 2 ಟೈಮ್ಸ್ ಈ ಪ್ರಶ್ನೆಯನ್ನ ಕೇಳಿದ್ರು. ಶಬರಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮೇಳದವರ ಹಾಡಿನಲ್ಲಿ. ಶಬರಿ ಮತ್ತೆ ರಾಮನ ನಡುವೆ ಯಾವ ಸಂಭಾಷಣೆ ನಡೀತು. ರಾಮ ಎಂಟ್ರಿ ಕೊಟ್ಟಾಗ ಶಬರಿ ಯಾವ ತರ ಇತ್ತು, ಶಬರಿ ಏನನ್ನ ಕೇಳಿದ್ರು, ಶಬರಿ ಯಾವ ತರ ಉಚ್ಚಾರ ಮಾಡಿದ್ಲು, ಶಬರಿಯ ಉಚ್ಚಾರವನ್ನು ಕಂಡು ರಾಮ ಏನ್ ಹೇಳ್ದ, ಇದನ್ನೆಲ್ಲ ನೀವು ಸಂಗ್ರಹ ಮಾಡಿ ಒಂದು ಪೇಜ್ ಬರೆದ್ರೆ ಮಕ್ಕಳೇ 4 ಅಂಕಗಳು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ, ಬರ್ದಿರ್ತೀರ ಅಂತ ಅನ್ಕೊಂಡಿರ್ತೀನಿ. ನೋಡೋಣ ಮಕ್ಕಳೇ. ನೆಕ್ಸ್ಟ್, ಶಬರಿಯ ಸಡಗರ ಯಾವ ರೀತಿ ಇತ್ತು ಅದನ್ನಾದ್ರೂ ಬರಿಬಹುದು, ಮೇಲ್ಗಡೆ ಕ್ವಶನ್ ಆದ್ರೂ ನೀವು ಬರಿಬಹುದು. ಕೃಷ್ಣನು ಬೇರೆ ತಂತ್ರವನ್ನು ಬಳಸಿ ಕರ್ಣನಿಗೆ ಒಡ್ಡಿದ ಆಮಿಷಗಳು. ಕರ್ಣನಿಗೆ ಕೃಷ್ಣ ಯಾವ ಆಮಿಷಗಳನ್ನ ಹೊಡೆದ. ನೀನೇ ಹಸ್ತಿನಾಪುರಕ್ಕೆ ಒಡೆಯ ಅಂತ ಹೇಳ್ದ, ನಿನ್ನನ್ನು ಸಿಂಹಾಸನ ಮೇಲೆ ಕೂರಿಸ್ತೀನಿ ಅಂತ ಅಂದ. ಯಾದವರು ಕೌರವರು ಎಲ್ಲರೊಂದಿಗೆ ಸೇವೆ ಮಾಡ್ತಾರೆ ಅಂತ ಹೇಳ್ದ. ಕೌರವರು ಒಂದ್ ಕಡೆ, ಪಾಂಡವರು ಒಂದ್ ಕಡೆ ನಿನ್ಗೆ ಓಲೈಸ್ತಾರೆ ಅಂತ ಹೇಳ್ದ. ಅದನ್ನೆಲ್ಲ ಬಿಟ್ಟು ದುರ್ಯೋಧನ ಕಾತ್ಕಳಿಗೆ ಹೋಗ್ತೀಯಾ ಅಂತ ಎಲ್ಲ ಹೇಳ್ದ. ಇವೆಲ್ಲ ಆಮಿಷಗಳನ್ನ ನೀವು ಒಟ್ಟು ಮಾಡಿ ಬರಿಬೇಕು ಮಕ್ಕಳೇ. ಇದಕ್ಕೆ 4 ಅಂಕಗಳು. ನೆಕ್ಸ್ಟ್ ಮೇನ್ ಮಕ್ಕಳೇ, 13ನೇ ಮೀನು, ಕೆಳಗಿನ ಗದ್ಯ ಭಾಗವನ್ನ ಓದ್ಕೋಬೇಕು. ಗದ್ಯ ಭಾಗ ಅಂದ್ರೆ ಪ್ಯಾಸೇಜ್ ಮಕ್ಕಳೇ ಓದ್ಕೊಂಡು ಬರ್ತಿರ್ಬೇಕು. ಪ್ರಶ್ನೆ, ಸುಬ್ಬುಲಕ್ಷ್ಮಿಯವರು ಶಾಲೆಯನ್ನು ಬಿಡಲು ಕಾರಣವೇನು. ಸುಬ್ಬುಲಕ್ಷ್ಮಿ ಶಾಲೆಯನ್ನ ಯಾಕೆ ಬಿಟ್ರು, ಅಲ್ಲೇ ಆನ್ಸರ್ ಇರುತ್ತೆ, ಚೆನ್ನಾಗಿ ಓದ್ಕೊಂಡು ಬರಿಬೇಕು. ಸುಬ್ಬುಲಕ್ಷ್ಮಿಯವರು ಶಾಲೆಯನ್ನು ಬಿಡಲು ಕಾರಣವೇನು, ಅಲ್ಲೇ ಇರುತ್ತೆ ಆನ್ಸರ್ ಮಕ್ಕಳೇ. ಆದ್ರೆ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಯಾವುದೇ ಕಾರಣಕ್ಕೂ ಇದನ್ನ ಕಡಿಮೆ ಆನ್ಸರ್ ಬರಿಬಾರ್ದು. ಯಾಕೆ ಅಂದ್ರೆ 2 ಅಂಕಗಳಿಗೆ ಪ್ರಶ್ನೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆನ್ಸರ್ ನ ಬರಿಬೇಕು. ಮತ್ತೆ ರಾಜ್ಯಸಭಾ ಸದಸ್ಯರಾಗಿ ಎಂಬ ಕೋರಿಕೆ ಬಂದಾಗ ಸುಬ್ಬುಲಕ್ಷ್ಮಿಯವರ ಪ್ರತಿಕ್ರಿಯೆ ಹೇಗಿತ್ತು, ಪ್ರತಿಕ್ರಿಯೆ ಯಾವ ತರ ಇತ್ತು, ಅಲ್ಲೇ ಆನ್ಸರ್ ಇರುತ್ತೆ. ಹುಡುಕಿ ಇದನ್ನ ಬರಿಬೇಕು. ಒಂದು ಪ್ರಶ್ನೆಗೆ 2 ಅಂಕಗಳಿರ್ತವೆ ಮಕ್ಕಳೇ. ಈ 2 ಪ್ರಶ್ನೆಗಳಿಂದ ನಿಮ್ಗೆ 4 ಅಂಕಗಳು. ನೆಕ್ಸ್ಟ್, ಕೊಟ್ಟಿರ್ತಕ್ಕಂಥ ಪತ್ರವನ್ನ ಬರೆಯಿರಿ ಅಂತ. ನೀವು ಚಿಕ್ಕಮಗಳೂರಿನ ಪ್ರೌಢಶಾಲೆಯ ನೇಹ ಅಂತ ಭಾವಿಸ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ. ನಿಮ್ಮ ಹೆಸರು ನೇಹ, ನೀವು ಚಿಕ್ಕಮಗಳೂರು, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಪಡ್ಕೊಳ್ಬೇಕು ಅಂತ ಹೇಳಿ ಶಿಕ್ಷಣ ಸಚಿವರಿಗೆ ಒಂದು ಪತ್ರವನ್ನು ಬರೀಬೇಕು. ನಮ್ಮೂರಲ್ಲಿ ಒಂದು ಸ್ಥಾಪನೆ ಮಾಡಿ ಉಚಿತ ತರಬೇತಿ ಕೇಂದ್ರ ಅಂತ. ಫಸ್ಟ್ ಇವರಿಂದ ಇವರಿಗೆ ಡೇಟ್ ಎಲ್ಲ ಹಾಕ್ಬಿಟ್ಟು ವಿಷಯ ಮಾನ್ಯರೇ ಎಲ್ಲ ಬರೆದು ಪತ್ರದ ಒಡಲನ್ನ ಬರೆದು ಕಡೆಗೆ ಧನ್ಯವಾದಗಳು ವಂದನೆಗಳೊಂದಿಗೆ ಅಂತ ಬರೆದು ಇಂತಿ ನಿಮ್ಮ ವಿಶ್ವಾಸಿ ಅಂತ ಬರೆದು ಬರಿಬೇಕು ಮಕ್ಕಳೇ. ಮತ್ತೆ ನೀವು ದಿಗಂತ್ ಅಂತ ಭಾವಿಸಿ ನಿಮ್ಮ ಊರಿನಲ್ಲಿ ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನು ಕುರಿತು ಬಳ್ಳಾರಿಯಲ್ಲಿ ವಾಸವಾಗಿರುವ ಶ್ರೀನಿವಾಸ್ ಎಂಬ ಹೆಸರಿನ ತಂದೆಗೆ ಪತ್ರ ಬರೆಯಿರಿ. ನಿಮ್ಮ ತಂದೆ ಬಳ್ಳಾರಿಯಲ್ಲಿ ವಾಸವಾಗಿದ್ದಾರೆ, ತೀರ್ಥರೂಪ ತಂದೆಯವರಿಗೆ ಅಂತ ಬರೀಬೇಕು. ಮತ್ತೆ ನಿಮ್ಮ ಶಾಲೆಯಲ್ಲಿ ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನು ಆಚರಿಸ್ಕೊಂಡಿದ್ದೀರಾ ಅಂತ ಹೇಳಿ ಅಲ್ಲಿ
ಆ ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನು ಅದ್ರ ಬಗ್ಗೆ ನೀವು ನಿಮ್ ತಂದೆಗೆ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ನಿಮ್ ಶಾಲೆಯಲ್ಲಿ ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನು ಆಚರಿಸಿದೀರಾ ಅದ್ರ ಅದನ್ನ ಯಾವ ರೀತಿ ಇತ್ತು, ಅದ್ರಲ್ಲಿ ಯಾರು ಪಾಲ್ಗೊಂಡಿದ್ರು, ಅದ್ರಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆದು, ಅದನ್ನೆಲ್ಲ ನೀವು ನಿಮ್ ತಂದೆಗೆ ಪತ್ರದ ಮೂಲಕ ಬರೀಬೇಕು. ತೀರ್ಥರೂಪ ತಂದೆಯವರಿಗೆ ಅಂತ ಇರ್ಬೇಕು, ಹೊರವಿಳಾಸ ಇರ್ಬೇಕು. ನೆಕ್ಸ್ಟ್, ಕೆಳಗಿನ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ ಮಕ್ಕಳೇ, ಕ್ಲಾಸ್ ವರ್ಕ್ ಅಲ್ಲೂ ಇದೆ, ಚೆನ್ನಾಗಿ ಓದ್ಕೊಂಡಿರೋರು ಬರ್ದಿರ್ತೀರಾ. ಪ್ರಾಚ್ಯ ವಸ್ತುಗಳು ಅಂದ್ರೆ ಹಳೆ ಕಾಲದ ವಸ್ತುಗಳು, ಹಳೆ ಕಾಲದ ದೇವಸ್ಥಾನಗಳು, ಹಳೆ ಕಾಲದ ನಾಣ್ಯಗಳಾಗಿರ್ಬೋದು. ಇವನ್ನೆಲ್ಲ ನಾವು ಯಾಕೆ ಸಂರಕ್ಷಣೆ ಮಾಡಬೇಕು ಅಂತ ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ ಎಲ್ಲವನ್ನು ಹಾಕಿ ಬರೆದಾಗ ನಿಮ್ಗೆ 5 ಅಂಕಗಳು ಸಿಗ್ತವೆ ಮಕ್ಕಳೇ. ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು, ಹೆಣ್ಣು ಮಕ್ಕಳಿಗೆ ಸರ್ಕಾರ ಏನ್ ಸೌಲಭ್ಯ ಕೊಟ್ಟಿದೆ ಮಕ್ಕಳೇ ನಿಮ್ಗೆಲ್ಲ ಗೊತ್ತು. ಈ ಮಂತ್ ಅಲ್ಲಿ ನಾವು ವುಮೆನ್ಸ್ ಡೇ ಅಂದ್ರೆ ವಿಶ್ವ ಅಂತಾರಾಷ್ಟ್ರೀಯ ಮಹಿಳೆಯರ ದಿನವನ್ನು ಆಚರಣೆ ಮಾಡಿದೀವಿ. ಅದಕ್ಕೆ ಈ ಪ್ರಶ್ನೆ ಕಂಪಲ್ಸರಿ ಬಂದಿದೆ ನೋಡಿ ಮಕ್ಕಳೇ. ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು, ಹೆಣ್ಣು ಮಕ್ಕಳಿಗೆ ಸರ್ಕಾರ ಏನ್ ಸೌಲಭ್ಯ ಕೊಡ್ತಾ ಇದೆ ಅದನ್ನೆಲ್ಲ ನೀವು ಬರೀಬೇಕು. ಮಹಿಳಾ ಸಬಲೀಕರಣ ಕೇಳೋ ಜಾಗದಲ್ಲಿ ಇದನ್ನು ಕೇಳಿದ್ದಾರೆ ಮಕ್ಕಳೇ, ಇದನ್ನ ನೀವು ಓನಾಗಿ ಸಹ ಬರೀಬಹುದು. ಸರ್ಕಾರ ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೆ ಮಹಿಳೆಯರಿಗೋಸ್ಕರ ಅಂತ ಬರೆದ್ರೆ ನಿಮ್ಗೆ 5 ಅಂಕಗಳು. ಪ್ರಶ್ನೆ ಪತ್ರಿಕೆ ತುಂಬಾ ಈಸಿ ಇದೆ ಮಕ್ಕಳೇ, ಕಷ್ಟ ಅಂತ ಅನ್ಕೊಳ್ಬೇಡಿ, ತುಂಬಾ ಈಸಿ ಇದೆ. ನೀವು ನೀಟಾಗಿ ಬರೆದ್ರೆ ನಿಮ್ಗೆ 5 ಅಂಕಗಳು ಖಂಡಿತ